ಸ್ನೇಹಿತರೆ, ನಟಿ ರಕ್ಷಿತಾ ಪ್ರೇಮ್ ಅವರು ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟಿ. ಒಂದು ಕಾಲದಲ್ಲಿ ನಟಿ ರಕ್ಷಿತಾ ಅವರು ಕನ್ನಡಿಗರ ಮನೆ ಮಾತಾಗಿದ್ರು. ಇತ್ತೀಚೆಗೆ ನಟಿ ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ಅವರ ಮದುವೆ ಸಮಾರಂಭ ಅದ್ದೂರಿಯಾಗಿ ನಡೆದಿರುವ ವಿಚಾರ ನಿಮಗೆ ಗೊತ್ತಿರಬಹುದು. ಸಹೋದರನ ಮದುವೆಯಲ್ಲಿ ನಟಿ ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ಅವರು ಭರ್ಜರಿಯಾಗಿ ಮಿಂಚಿದ್ರು. ಈ ಅದ್ದೂರಿ ಮದುವೆಯಲ್ಲಿ ನಟ ಕಿಚ್ಚ ಸುದೀಪ್ ಸೇರಿದಂತೆ ಚಿತ್ರರಂಗದ ಅನೇಕ ಗಣ್ಯರು ಭಾಗಿಯಾಗಿದ್ರು. ಇನ್ನೊಂದು ವಿಶೇಷ ಏನಂದ್ರೆ, ನಟಿ ರಕ್ಷಿತಾ ಪ್ರೇಮ್ ಸಹೋದರ ರಾಣಾ ಮದುವೆಯಾಗಿರುವ ಹುಡುಗಿಯ ಹೆಸರು ಕೂಡ ರಕ್ಷಿತಾ. ಇನ್ನು ರಾಣಾ ಮದುವೆಯ ಆರತಕ್ಷತೆ ಕಾರ್ಯಕ್ರಮದಲ್ಲಿ ನಟಿ ರಮ್ಯಾ ಅವರು ಕೂಡ ಭಾಗಿಯಾಗಿದ್ರು. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿಯರಾಗಿ ಗುರುತಿಸಿಕೊಂಡಿದ್ದವರು ಈ ರಮ್ಯಾ ಹಾಗೂ ರಕ್ಷಿತಾ. ಇವರಿಬ್ಬರನ್ನ ಒಂದೇ ವೇದಿಕೆಯಲ್ಲಿ ನೋಡಿದ ಸಿನಿಪ್ರಿಯರು ಸಖತ್ ಖುಷಿ ಪಟ್ಟಿದ್ದಾರೆ. ಇನ್ನು ರಕ್ಷಿತಾ ಪ್ರೇಮ್ ಅವರ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ, ಅವರ ಮೊದಲ ಹೆಸರು ಶ್ವೇತಾ ಆರ್ ಪ್ರಸಾದ್. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದವರು ಈ ರಕ್ಷಿತಾ ಪ್ರೇಮ್. ಬಹುಮುಖ ಪ್ರತಿಭೆಯ ನಟಿ ಹಾಗೆಯೇ ನಿರ್ಮಾಪಕಿ ಕೂಡ ಹೌದು. ರಾಜಕೀಯದಲ್ಲಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು. ನಟಿ ರಕ್ಷಿತಾ ಪ್ರೇಮ್ ಅವರು 1984ರ ಮಾರ್ಚ್ 31ರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಈಕೆ ತಮ್ಮ ಶಿಕ್ಷಣವನ್ನ ಕೂಡ ಬೆಂಗಳೂರಿನಲ್ಲಿಯೇ ಪೂರ್ಣಗೊಳಿಸ್ತಾರೆ. ಬಾಲ್ಯದಿಂದಲೇ ರಕ್ಷಿತಾ ಅವರಿಗೆ ನಟನೆಯ ಕಡೆಗೆ ಒಲವಿರುತ್ತೆ. ಹಾಗಾಗಿಯೇ ನಟನಾ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸ್ತಾರೆ. ನಟಿ ರಕ್ಷಿತಾ ಪ್ರೇಮ್ ಅವರ ತಂದೆಯ ಹೆಸರು BC ಗೌರಿಶಂಕರ್. ಇವರು ಕನ್ನಡ ಚಿತ್ರರಂಗದ ಖ್ಯಾತ ಸಿನಿಮಾಟೋಗ್ರಾಫರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಕೇವಲ ಸಿನಿಮಾಟೋಗ್ರಫಿ ಮಾತ್ರವಲ್ಲದೆ ಕನ್ನಡ ಚಲನಚಿತ್ರ ನಿರ್ದೇಶಕರಾಗಿ ಹಾಗೆಯೇ ಸ್ಕ್ರೀನ್ ರೈಟರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. 1977ರಲ್ಲಿ ತೆರೆಕಂಡ ಅನುರೂಪ ಚಿತ್ರದ ಮೂಲಕ ಛಾಯಾಗ್ರಾಹಕರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ರಕ್ಷಿತಾ ಪ್ರೇಮ್ ಅವರ ತಂದೆ BC ಗೌರಿಶಂಕರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು 6 ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಗಳನ್ನ ಪಡೆದುಕೊಂಡಿದ್ದಾರೆ. ಇನ್ನು ರಕ್ಷಿತಾ ಪ್ರೇಮ್ ಅವರ ತಾಯಿಯ ಹೆಸರು ಮಮತಾ ರಾವ್. ಇವರ ತಾಯಿ ಕೂಡ ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟಿಯಾಗಿ ಗುರುತಿಸಿಕೊಂಡವರು. ಇವರು 1982ರಲ್ಲಿ ತೆರೆಕಂಡ ಪ್ರಾಯ 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 ಎನ್ನುವ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ನಂತರ ಹೊಸ ಬೆಳಕು, ಅಂತರಾಳ, ನೀ ನನ್ನ ದೈವ, ಕಾಡಿನ ಬೆಂಕಿ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ರಕ್ಷಿತಾ ಪ್ರೇಮ್ ಅವರ ವಿಚಾರಕ್ಕೆ ಬಂದ್ರೆ, ಇವರು 2002ರಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸುವುದರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ರಕ್ಷಿತಾ ಪ್ರೇಮ್ ಅವರು ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ಕೂಡ ನಟನೆಯನ್ನ ಮಾಡಿದ್ದಾರೆ. 2004ರಲ್ಲಿ ತೆರೆಕಂಡ ಕಲಾಸಿಪಾಳ್ಯ ಸಿನಿಮಾದಲ್ಲಿ ರಕ್ಷಿತಾ ಪ್ರೇಮ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನಾಯಕ ನಟಿಯಾಗಿ ನಟಿಸಿದ್ರು. ರಕ್ಷಿತಾ ಅವರ ಸಿನಿ ಕೆರಿಯರ್ಗೆ ಬಿಗ್ ಬ್ರೇಕ್ ನೀಡಿದ್ದು ಈ ಕಲಾಸಿಪಾಳ್ಯ ಸಿನಿಮಾ. ನಟಿ ರಕ್ಷಿತಾ ಪ್ರೇಮ್ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ಸೇರಿದಂತೆ ಅನೇಕ ಸ್ಟಾರ್ ನಟರ ಜೊತೆ ನಾಯಕ ನಟಿಯಾಗಿ ನಟನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕ್ರೇಜಿ ಕ್ವೀನ್ ರಕ್ಷಿತಾ ಜೋಡಿ ಸಾಕಷ್ಟು ಪ್ರಸಿದ್ಧಿಯಾಗಿತ್ತು. ನಟಿ ರಕ್ಷಿತಾ ಮತ್ತು ದರ್ಶನ್ ಮದುವೆ ಆಗ್ತಾರೆ ಅನ್ನೋ ಗಾಸಿಪ್ ಎಲ್ಲೆಡೆ ಹರಿದಾಡಿತ್ತು. ಈ ಗಾಸಿಪ್ಗಳ ನಡುವೆ 2007ರಲ್ಲಿ ನಿರ್ದೇಶಕ ಪ್ರೇಮ್ ಅವರನ್ನ ನಟಿ ರಕ್ಷಿತಾ ಅವರು ಮದುವೆ ಆಗ್ತಾರೆ. ಇವರಿಗೆ 16 ವರ್ಷದ ಸೂರ್ಯ ಎಂಬ ಒಬ್ಬ ಮಗ ಕೂಡ ಇದ್ದಾನೆ. ಅಚ್ಚರಿಯ ಸಂಗತಿ ಏನಂದ್ರೆ, ರಕ್ಷಿತಾ ಅವರ ಮಗ ಸೂರ್ಯ ಮತ್ತು ದರ್ಶನ್ ಪುತ್ರ ವಿನೀಶ್ ಒಂದೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಿರ್ದೇಶಕ ಪ್ರೇಮ್ ಅವರನ್ನ ಮದುವೆ ಆದ ನಂತರ ನಟನೆಗೆ ಬ್ರೇಕ್ ಹೇಳ್ತಾರೆ ನಟಿ ರಕ್ಷಿತಾ. ನಟನೆಗೆ ಬ್ರೇಕ್ ಹೇಳಿದ ನಂತರ ತಮ್ಮದೇ ಹೋಮ್ ಬ್ಯಾನರ್ ನಲ್ಲಿ ಚಿತ್ರ ನಿರ್ದೇಶನವನ್ನ ಪ್ರಾರಂಭಿಸ್ತಾರೆ. ನಟಿ ರಕ್ಷಿತಾ ಪ್ರೇಮ್ ಅವರು ಶಿವರಾಜ್ ಕುಮಾರ್ ಅಭಿನಯದ ಜೋಗಯ್ಯ ಸಿನಿಮಾವನ್ನ ಪ್ರೇಮ್ ಪಿಕ್ಚರ್ಸ್ ಎಂಬ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದೇ ಪ್ರೇಮ್ ಪಿಕ್ಚರ್ಸ್ ಎಂಬ ಬ್ಯಾನರ್ ಅಡಿಯಲ್ಲಿ ಪ್ರೇಮ್ ಅಭಿನಯದ DK ಸಿನಿಮಾವನ್ನ ಕೂಡ ನಿರ್ಮಿಸಿದ್ದಾರೆ. ಕಿರುತೆರೆಯಲ್ಲಿ ನಿರ್ಮಾಪಕಿ ಹಾಗೆಯೇ ತೀರ್ಪುಗಾರರಾಗಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ರಾಜಕೀಯದಲ್ಲೂ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು ನಟಿ ರಕ್ಷಿತಾ. 2012ರಲ್ಲಿ ಶ್ರೀರಾಮುಲು ಅವರು ತಮ್ಮ ಹೊಸ
BSR ಪಕ್ಷವನ್ನ ಸ್ಥಾಪನೆ ಮಾಡಿದಾಗ ಆ ಪಕ್ಷವನ್ನ ಸೇರುವುದಾಗಿ ಘೋಷಣೆ ಮಾಡಿದ್ರು ನಟಿ ರಕ್ಷಿತಾ. ಈ BSR ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ 2013ರಲ್ಲಿ ತಮ್ಮ ಇಚ್ಛೆಯ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ನಟಿ ರಕ್ಷಿತಾ ಅವರಿಗೆ ಅವಕಾಶ ಸಿಗೋದಿಲ್ಲ. ಇದೇ ಕಾರಣಕ್ಕೆ ಪಕ್ಷದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಿ ಪಕ್ಷಕ್ಕೆ ರಾಜೀನಾಮೆ ನೀಡುತ್ತಾರೆ. ನಂತರ JDS ಪಕ್ಷಕ್ಕೆ ಸೇರಿಕೊಳ್ತಾರೆ. ಆದರೆ 2016ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಟಿಕೆಟ್ಗಾಗಿ ಮನವಿ ಮಾಡ್ತಾರೆ. ಆದರೆ ಇವರ ಮನವಿಯನ್ನ ಪಕ್ಷ ನಿರ್ಲಕ್ಷ್ಯ ಮಾಡುತ್ತೆ. ಹಾಗಾಗಿ 2014ರಲ್ಲಿ JDS ಪಕ್ಷಕ್ಕೆ ರಾಜೀನಾಮೆ ನೀಡ್ತಾರೆ. ಮತ್ತೆ ಅದೇ ವರ್ಷ ಬಿಜೆಪಿ ಪಕ್ಷವನ್ನ ಸೇರಿಕೊಳ್ತಾರೆ. ಬಿಜೆಪಿಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಟಿಕೆಟ್ ಸಿಗುತ್ತೆ ನಟಿ ರಕ್ಷಿತಾ ಅವರಿಗೆ. ಆದ್ರೆ ಈ ಚುನಾವಣೆಯಲ್ಲಿ ನಟಿ ರಕ್ಷಿತಾ ಅವರು ಸೋಲನ್ನ ಅನುಭವಿಸ್ತಾರೆ. ರಾಜಕೀಯ ಪಕ್ಷಗಳ ಬದಲಾವಣೆ ಕಾರಣದಿಂದ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ತೀವ್ರ ಟೀಕೆಗೆ ಗುರಿಯಾಗ್ತಾರೆ. ಕೇವಲ 2 ವರ್ಷಗಳಲ್ಲಿ 3 ಪಕ್ಷಗಳನ್ನ ಬದಲಾಯಿಸಿದ್ದಕ್ಕಾಗಿ ಜನರು ವ್ಯಂಗ್ಯವಾಗಿ ಮಾತನಾಡೋದಕ್ಕೆ ಪ್ರಾರಂಭಿಸ್ತಾರೆ. ನಂತರ ಈ ಎಲ್ಲ ಕಾರಣಗಳಿಂದ ನಟಿ ರಕ್ಷಿತಾ ಅವರು ರಾಜಕೀಯದಿಂದ ದೂರ ಉಳಿದು ಬಿಡ್ತಾರೆ. ಮುಂದೆ ನಟಿ ರಕ್ಷಿತಾ ಅವರು ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಳ್ತಾರೆ. ಇದರಲ್ಲಿ ನಟಿ ರಕ್ಷಿತಾ ಅವರಿಗೆ ಕಾಮಿಡಿ ಕಿಲಾಡಿಗಳು ಶೋ ಸಾಕಷ್ಟು ಪ್ರಸಿದ್ಧಿಯನ್ನ ನೀಡುತ್ತೆ. ನೀವು ಕೂಡ ರಕ್ಷಿತಾ ಪ್ರೇಮ್ ಅವರ ಅಭಿಮಾನಿಯಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.